ಪ್ರಿಯಾಂಕಾ ಖರ್ಗೆ ಅವರ ಆಪ್ತನ ಕಿರುಕುಳದಿಂದಾಗಿ ಗುತ್ತಿಗೆದಾರ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಲಬುರಗಿ ರಿಪಬ್ಲಿಕ್ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು, ನಮ್ದು ಕಲಬುರಗಿಯಲ್ಲಿ ಅಭಿವೃದ್ಧಿಯಿಂದ ರಿಪಬ್ಲಿಕ್ ಆಗಿದೆ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿರೋದು ಈ ರೀತಿಯಾಗಿ. ಸೊ FSL ವರದಿ ಬಳಿಕ ಮುಂದೆ ನೋಡೋಣ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. FSL ವರದಿ ಎಲ್ಲ ಆಗಲಿ. ಸೊ ಪ್ರಿಯಾಂಕಾ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾಡಿದಂಥ ಆರೋಪಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಂಥ ಉತ್ತರ ಈ ರೀತಿಯಾಗಿದೆ. ನಮ್ಮ BJP ನಾಯಕರು ಈಗ ತಾನೇ ಪತ್ರಿಕಾಗೋಷ್ಠಿ ಮಾಡಿ ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಾನು ನಮ್ಮ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸೋದೇನಪ್ಪ ಅಂದರೆ, ಹೌದು, ಖಂಡಿತವಾಗೂ ಕಲಬುರಗಿ ರಿಪಬ್ಲಿಕ್ ಆಗಿದೆ, ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ. ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ, ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ. ಉದಾಹರಣೆಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಸಾಹೇಬರು ಕಲಬುರಗಿನಲ್ಲಿ 371 ಏನು ಬೆಡ್ಡಿನ ಜಯದೇವ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಿದ್ರಲ್ಲ, ಅಂಥದ್ದಕ್ಕೆ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ. KKRDBಗೆ 5,000 ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಭಾಗದ ಅಭಿವೃದ್ಧಿಯ ಆಶಯಗಳಿಗೆ ಸ್ಪಂದಿಸುವಂಥ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ. ಕಲ್ಯಾಣ ಪಥ ಅಂದ್ಬಿಟ್ಟು 1,000 ಕೋಟಿ ರೂಪಾಯಿ RDPR ಇಂದ ಏನು ಯೋಜನೆಗಳು ತಂದಿದ್ದೀವಿ, RWS ಮುಖಾಂತರ ಏನು ನಾವು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಆಳಂದಿರ್ಬೋದು, ಜೇವರ್ಗಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ನಾವು ತಂದಿದ್ದೀವಿ. ಇದಕ್ಕೆ ರಿಪಬ್ಲಿಕ್ ಆಗಿದೆ. ಸೊ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ.